ಸರ್, ಈಗಾಗಲೇ ನಮ್ಮ ಸಂಘಟನಾ ಪ್ರಕ್ರಿಯೆ ಇಡೀ ರಾಜ್ಯದಾದ್ಯಂತ ವೇಗವಾಗಿ ನಡೀತಾ ಇದೆ. ಈಗಾಗಲೇ ರಾಜ್ಯದ ಒಂದು ಪದಾಧಿಕಾರಿಗಳ ಪಟ್ಟಿ ಹೊರಗೆ ಬಂದ ಮೇಲೆ ನಿನ್ನೆ ಕೋರ್ ಕಮಿಟಿ ಮತ್ತು ರಾಜ್ಯದ ಹಿರಿಯರ ಒಂದು ಸಮಾಲೋಚನೆ ಸಭೆ ಕೂಡ ನಡೆದಿತ್ತು. ಸಮಾಲೋಚನೆಗಳ ಮುಖಾಂತರವೇ ಸಂಘಟನೆ ಕಟ್ಟಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಈ ಸಾರಿ ಮಾಡಿದ್ದೀವಿ. ಯಾವುದೇ ಮೇಲಿಂದ ಆದೇಶ ಮತ್ತೊಂದರ ಬದಲು ಗ್ರೌಂಡಿಂದ ಆ ಗ್ರೌಂಡ್ ರಿಯಾಲಿಟಿಗಳನ್ನು ತಿಳ್ಕೊಂಡು ನಾವು ಮಾಡಬೇಕು ಅಂತ ಹೇಳುವಂಥದ್ದು. ಇದರ ಸುದೀರ್ಘ ಚರ್ಚೆ ಆದ ನಂತರ ಎಲ್ಲ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಮುಂದೆ ಆ ಜಿಲ್ಲೆಯ ಪ್ರಮುಖರು, ನಮ್ಮ ಶಾಸಕರು, ಲೋಕಸಭಾ ಸದಸ್ಯರು, MLCಗಳು, ರಾಜ್ಯಸಭಾ ಸದಸ್ಯರು ಇವರನ್ನೆಲ್ಲ ಕೇಳಿಕೊಂಡು ಅಲ್ಲಿ ಯಾವ ರೀತಿ ನಮ್ಮಲ್ಲಿರುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಅಥವಾ ಆದಂಥ ಹಿನ್ನೆಲೆಯನ್ನು ಮತ್ತೆ ಸರಿಪಡಿಸುವಂಥ ಮಾಡಬಹುದು ಅಂತ ಹೇಳುವಂಥ ದೃಷ್ಟಿಯಿಂದ ಮಾಡಬೇಕು ಅಂತ ಹೇಳಿ ನಮ್ಮ ಕೋರ್ ಕಮಿಟಿಯಲ್ಲಿ ಆದಂಥ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತಿಂದ ಪ್ರಕ್ರಿಯೆ ಎಲ್ಲ ಕಡೆ ಚಾಲೂ ಆಗಿದೆ. ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿದರೆ ಉತ್ತರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳು ಪ್ಲಸ್ ಯಲಹಂಕ ಒಂದು ಸೇರಿ 12 ಮಂಡಲಗಳು ಇದರ ವ್ಯಾಪ್ತಿಯಲ್ಲಿ ಬರ್ತವೆ. ನಮ್ಮಲ್ಲಿ ಈಗ 6 ಜನ 9 ವಿಧಾನಸಭಾ ಕ್ಷೇತ್ರದಲ್ಲಿ 6 ಜನ ನಮ್ಮ ವಿಧಾನಸಭಾ ಸದಸ್ಯರುಗಳಿದ್ದಾರೆ. ನಾನು ಒಬ್ಬ MP ಇದ್ದೇನೆ. ರಾಜ್ಯಸಭಾ MP ಲಹರ್ ಸಿಂಗ್ರಿದ್ದಾರೆ, ಸನ್ಮಾನ್ಯ ಗೋಪಾಲಯ್ಯರು, ಬೈರತಿ ಬಸವರಾಜರು, ಅಶ್ವಥ್ ನಾರಾಯಣರು, ಸೋಮಶೇಖರರು ನಮ್ಮ ಮಂತ್ರಿಗಳು ಆದವರಿದ್ದಾರೆ. ಏನು ಒಂದು ಕ್ಷೇತ್ರವನ್ನು ನಾವು ಹಿಂದೆ ಕಲ್ಕೊಂಡಿದ್ದೇವೆ, ಮುನ್ರಾಜರ ಕ್ಷೇತ್ರ, ಅದನ್ನು ಮತ್ತೆ ಪಡ್ಕೊಂಡಿದ್ದೇವೆ. ಏನೋ ನಮ್ಮದೇ ಸಣ್ಣ ಪುಟ್ಟ ಗೊಂದಲದಿಂದಾಗಿ ಹೆಬ್ಬಾಳ ಮತ್ತು ನಮ್ಮ ಬ್ಯಾಟರಾಯನಪುರವನ್ನು ನಾವು ಸ್ವಲ್ಪ ಅಂತರಗಳಲ್ಲಿ ಸೋಲುವಂಥ ಒಂದು ಸಂದರ್ಭ ಬಂದಿತ್ತು. ಈಗ ಇದನ್ನೆಲ್ಲವನ್ನು ಸರಿದೂಗಿಸುವಂಥದ್ದು ಈ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮದು ಪೂರ್ತಿ ಪ್ರಮಾಣದ ಶಕ್ತಿಯ ಪ್ರಯೋಗ ಆಗಬೇಕು. ಪುಲ್ಕೇಶ್ ನಗರದಲ್ಲಿ ಒಂದು ರೀತಿಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಇರುವಂಥ ಒಂದು ವಿಧಾನಸಭಾ ಕ್ಷೇತ್ರ ಆದರೂ ಕೂಡ ಅಲ್ಲಿ ಈಗಿರುವಂಥ ನಮ್ಮ ಮತವನ್ನು ಅದನ್ನು ದ್ವಿಗುಣಗೊಳಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳಬಲ್ಲಂಥ ಒಬ್ಬ ಅಧ್ಯಕ್ಷನ ಆಯ್ಕೆ ಆಗಬೇಕು. ಬಹುಮತದ ಆಯ್ಕೆ ಅಲ್ಲ ನಮ್ಮದು. ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಸಹಮತದ ಆಯ್ಕೆ. ಬಹುಮತದ ಆಯ್ಕೆಗೆ ನಮ್ಮ ಇಂಪಾರ್ಟೆನ್ಸ್ ಇಲ್ಲ. ಈ ಸಾರಿ ಇಡೀ ರಾಜ್ಯದಲ್ಲಿ ಸಹಮತದ ಆಯ್ಕೆ ಆಗುವಂಥ ಆ ಜಿಲ್ಲಾಧ್ಯಕ್ಷರಿರ್ಬೋದು, ಜಿಲ್ಲಾ ಕಮಿಟಿಗಳಿರ್ಬೋದು, ಮತ್ತೊಂದಿರ್ಬೋದು, ಯಾರು ನಮ್ಮ ಮಾಜಿ ಮಂತ್ರಿಗಳಿದ್ದಾರೆ, ಯಾರು ನಮ್ಮ ಮಾಜಿ ಶಾಸಕರಿದ್ದಾರೆ, ಯಾರು ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ, ಯಾರು ಈಗ ಹಾಲಿ ನಮ್ಮ ಎಲ್ಲ MLAಗಳು, MPಗಳು ಇವ್ರನ್ನೆಲ್ಲ ವಿಶ್ವಾಸ ತಗೊಂಡು ಮಾಡುವಂಥ ಒಂದು ಸಹಮತದ ಒಂದು ಹೊಸ ಪ್ರಯೋಗ ಇಡೀ ರಾಜ್ಯದಲ್ಲಿ ನಡೀತದೆ. ಇದು ಭಾರಿ ದೊಡ್ಡ ಫಲ ಕೊಡ್ತದೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಇದನ್ನು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.